ಆಸರೆ ಟಿ ವಿ ಎಲ್ಲ ಪ್ರಿಯ ವೀಕ್ಷಕರಿಗೆ ಸತ್ಯವೇದ ಅಧ್ಯಯನ ಎಂಬುವಂಥ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಆತ್ಮೀಯವಾಗಿ ನಾನು ಸ್ವಾಗತವನ್ನು ಕೋರ್ತೇನೆ. ದೇವರ ವಾಕ್ಯವನ್ನು ಕಲಿಯುವುದಕ್ಕಾಗಿ ನೀವು ಬಹಳ ಆಸಕ್ತಿಯಿಂದ ಪ್ರಾರ್ಥನಾಪೂರ್ವಕವಾಗಿ ಸಿದ್ಧತೆಯೊಡನೆ ಬಂದಿರುವುದಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಸಲ್ಲಿಸ್ತೇನೆ. ನಿಮ್ಮ ಆಸಕ್ತಿ, ನಿಮ್ಮಲ್ಲಿರುವಂಥ ಆ ದೇವರ ವಾಕ್ಯದ ಮೇಲಿರುವ ಪ್ರೀತಿ ಎಲ್ಲವನ್ನು ನೋಡುವಾಗ ನನಗೆ ಅತ್ಯಂತ ಸಂತೋಷ. ದೇವರು ನಿಮ್ಮನ್ನು ಹೇರಳವಾಗಿ ಅನುಗ್ರಹಿಸಲಿ. ನಾವು ಕಳೆದ ದಿನಗಳಿಂದ ಕಲಿತಿರುವಂಥ ವಿಷಯ ಯೇಸು ಕ್ರಿಸ್ತನ ಪುನರಾಗಮನ ಅಥವಾ ಯೇಸು ಕ್ರಿಸ್ತನ ಎರಡನೆಯ ಬರೋಣದ ಕುರಿತಾಗಿ ಕಲಿತಾ ಇದೆ. ಯೇಸು ಕ್ರಿಸ್ತನ ಎರಡನೆಯ ಬರೋಣದ ಪೀಠಿಕೆ ಭಾಗವನ್ನು ನಾನು ಕಳೆದ ದಿನಗಳೆಲ್ಲ ಹೇಳಿದ್ದು ಯೇಸು ಸ್ವಾಮಿಯ ಬರೋಣದ ಪೀಠಿಕೆ ಭಾಗವನ್ನು ಮಾತ್ರ ಮಾತಾಡಿದೆ. ನಾನು ಕಳೆದ ವಾರ ನಿಲ್ಲಿಸಿದಂಥ ಅಥವಾ ನಿನ್ನೆ ಆ ಭಾಗದಲ್ಲಿ ನಾನು ಅದನ್ನು ನಿಲ್ಲಿಸಿದಂಥ ಆ ಭಾಗದಿಂದ ಮುಂದುವರಿಸಲು ನಾನು ಬಯಸ್ತೇನೆ. ನಾವು ನಿಲ್ಲಿಸಿದ್ದು ಇದು 1 ಥೆಸಲೋನಿಕ ಪತ್ರಿಕೆ 4ನೇ ಅಧ್ಯಾಯದ 16-17ನೇ ವಾಕ್ಯ ಓದಿ ನಾವು ಅದನ್ನು ನಿಲ್ಲಿಸಿದ್ದೆ. ನಾವು ಓದಿದಂಥ ವಾಕ್ಯ, ಕರ್ತನು ತಾನೇ ಆಜ್ಞಾಘೋಷದೊಡನೆಯೂ ಪ್ರಧಾನ ದೇವದೂತನ ಶಬ್ದದೊಡನೆಯೂ ದೇವರ ತುತ್ತೂರಿಯ ಒಡನೆಯೂ ಆಕಾಶದಿಂದ ಇಳಿದು ಬರುವನು. ಆಗ ಕ್ರಿಸ್ತನಲ್ಲಿರುವ ಸತ್ತವರು ಮೊದಲು ಎದ್ದು ಬರುವರು. ಆಮೇಲೆ ಜೀವದಿಂದ ಉಳಿದಿರುವ ನಾವು ಅಂತರಿಕ್ಷದಲ್ಲಿ ಕರ್ತನನ ಎದುರುಗೊಳ್ಳುವುದಕ್ಕಾಗಿ ಅವರ ಸಂಗಡಲೇ ಮೇಘವಾಹನರಾಗಿ ಪಕ್ಕನೆ ಒಯ್ಯಲ್ಪಡುವೆವು. ಈಗಿರಲಾಗಿ ನಾವು ಸದಾಕಾಲವು ಕರ್ತನ ಜೊತೆಯಲ್ಲಿ ಇರುವೆವು. ಈ ವಾಕ್ಯವನ್ನು ನಾನು ಕಳೆದ ಎಪಿಸೋಡಲ್ಲಿ ಅಥವಾ ಇಂದಿನ ಎಪಿಸೋಡಲ್ಲಿ ಓದಿ ನಿಲ್ಲಿಸಿ ನಾನು ನಿಮಗೆ ಹೇಳಿದೆ, ಯೇಸು ಕ್ರಿಸ್ತನ ಬರೋಣದಲ್ಲಿ 3 ಶಬ್ದಗಳು ಮಧ್ಯಾಕಾಶದಲ್ಲಿ ಮೊಳಗುತ್ತದೆ. 1 ಆಜ್ಞಾಘೋಷ, 2 ಪ್ರಧಾನ ದೇವದೂತನ ಶಬ್ದ, 3 ದೇವರ ತುತ್ತೂರಿ ಧ್ವನಿ. ಪೌಲನು ಇದನ್ನು ಬಹಳ ಸ್ಪಷ್ಟವಾಗಿ ಆತ್ಮಪರವಶನಾಗಿ ಯೇಸು ಕ್ರಿಸ್ತನ ಬರೋಣವನ್ನು ದೇವರವನಿಗೆ ತಿಳಿಸಿಕೊಟ್ಟಂಥ ವಿಷಯವನ್ನು ಆತನು ಬರಿತಾ ಇದ್ದಾನೆ. ಯೇಸು ಕ್ರಿಸ್ತನ ಬರೋಣದಲ್ಲಿ 3 ಶಬ್ದಗಳು ಮಧ್ಯಾಕಾಶದಲ್ಲಿ ಬರ್ತದೆ. ಪೌಲನು ಹೇಳ್ತಾನೆ ನೋಡಿ, ನಾವು ಓದಿದ್ವಲ್ಲ, ಆಕಾಶದಲ್ಲಿ ಆತನು ಇವುಗಳನ್ನು ಹಾಕುತ್ತಾನೆ. ಹಾಗಿದ್ದರೆ ಈ 3 ಶಬ್ದಗಳು ಕುರಿತಾಗಿ ಇದು ಏನು, ಇದು ಯಾರಿಗೆ ಎಂಬುದಾಗಿ ನಾವು ಅದನ್ನು ನೋಡ್ತೇವೆ. ಗಮನಿಸಿ, ನಾನು ಇದೊಂದು ಅಧ್ಯಯನ ರೀತಿಯಲ್ಲಿ, ಒಂದು ಬೈಬಲ್ ಸ್ಟಡಿ ಎಂಬ ಒಂದು ರೀತಿಯಲ್ಲಿ ನಾನು ಹೋಗ್ತಾ ಇರುವುದರಿಂದ, ಸತ್ಯವೇದ ಅಧ್ಯಯನಗಳನ್ನು ನಾವು ಮಾಡುತ್ತಿರುವುದರಿಂದ ಇಲ್ಲಿ ಅನೇಕ ಪ್ರಶ್ನೆಗಳನ್ನು ನಾನೇ ಕೇಳಿ ಈ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡುತ್ತಾ ಹೋಗುತ್ತೆ. ಈ 3 ಶಬ್ದಗಳು ದೇವರ ಆಜ್ಞಾಘೋಷ, ಪ್ರಧಾನ ದೇವದೂತನ ಶಬ್ದ ಹಾಗೂ ದೇವರ ತುತ್ತೂರಿ. ಈ 3 ಮಧ್ಯಾಕಾಶದಲ್ಲಿ ಗಂಭೀರವಾಗಿ ಮೊಳಗುವಾಗ ಇದನ್ನು ರಹಸ್ಯ ಬರೋಣ ಅಂತ ಕರೀಲಿಕ್ಕೆ ಸಾಧ್ಯ ಎಂಬುದಾಗಿ ಅನೇಕರು ಪ್ರಶ್ನೆ ಮಾಡ್ತಾರೆ. ಇಟ್ ಇಸ್ ನಾಟ್ ಎ ಸೀಕ್ರೆಟ್ ಕಮ್ಮಿಂಗ್. ಇದು ರಹಸ್ಯ ಬರೋಣ ಆಗಲಿಕ್ಕೆ ಸಾಧ್ಯವಿಲ್ಲ. ಯಾಕಂದರೆ ಈ 3 ಶಬ್ದಗಳು ಆಕಾಶದಲ್ಲಿ ಮೊಳಗುವಾಗ ಎಲ್ಲರೂ ಅದನ್ನು ನೋಡ್ತಾರಲ್ಲ, ಗೊತ್ತಾಗ್ತದಲ್ಲ ಎಂಬುದಾಗಿ ಹೇಳಿದರು. ನಮ್ಮ ಬಳಿಯಲ್ಲಿ ಅದಕ್ಕೆ ಉತ್ತರವಿದೆ. ನಾನು ಅದಕ್ಕೆ ಉದಾಹರಣೆಯಾಗಿ ತೆಗೆದುಕೊಳ್ಳುವಂಥದ್ದು ಅನೇಕ ವಿಷಯಗಳಿದ್ದರೂ ಕೂಡ ಒಂದು ಎಕ್ಸಾಂಪಲನ್ನು ನಾನು ನಿಮ್ಮ ಮುಂದೆ ಇಡ್ತೇನೆ. ಅಪೊಸ್ತಲನಾಗಿರುವಂಥ ಪೌಲನು ಕ್ರೈಸ್ತ ಸಭೆಯನ್ನು ಹಿಂಸಿಸುವುದಕ್ಕಾಗಿ, ಅವಾಗ ಪೌಲನಲ್ಲ, ಸೌಲನಾಗಿದ್ದನು. ಕ್ರೈಸ್ತ ಸಭೆಯನ್ನು ಅದನ್ನು ಹಿಂಸಿಸುವುದಕ್ಕಾಗಿ ಮಹಾಯಾಜಕರ ಕೈಯಿಂದ ಹಕ್ಕುಪತ್ರವನ್ನು ತೆಗೆದುಕೊಂಡು ಕ್ರೈಸ್ತರನ್ನು ಹುಡುಕಿ ಹಿಂಸೆ ಪಡಿಸುತ್ತಿದ್ದಂಥ ಈ ಸೌಲನು ಎನಿಸಿಕೊಳ್ಳುವಂಥ ಪೌಲನು ದಮಸ್ಕ ಎಂಬುವಂಥ ಊರಿನಲ್ಲಿ ಇರುವಂಥ ಕ್ರೈಸ್ತರನ್ನು ಹಿಂಸಿಸುವುದಕ್ಕೋಸ್ಕರ ದಮಸ್ಕದ ಪಟ್ಟಣಕ್ಕೆ ಬರುವಾಗ, ಅಪೊಸ್ತಲ ಕೃತ್ಯಗಳು 9ನೇ ಅಧ್ಯಾಯದಲ್ಲಿ ಚರಿತ್ರೆ ಇದೆ. ಆದರೆ ನಾನು ಹೇಳುವಂಥ ಚರಿತ್ರೆ, ಇದೇ ಚರಿತ್ರೆಯನ್ನು ಪೌಲನ ಅಗ್ರಿಪ್ಪ ರಾಜನ ಮುಂದೆ ಹೇಳುವ ಚರಿತ್ರೆಯ ಮಾತಿನಿಂದ ನಾನು ಮಾತನಾಡ್ತಾ ಇದ್ದೇನೆ. ಪೌಲನ ಅಗ್ರಿಪ್ಪ ರಾಜನ ಮುಂದೆ ತಾನು ಹೇಗೆ ಕ್ರೈಸ್ತನಾದನೆಂಬುದಾಗಿ ಅವನು ಅದನ್ನು ಒಪ್ಪಿಕೊಳ್ಳುವ ವಿಷಯ 26ನೇ ಅಧ್ಯಾಯದಲ್ಲಿ ಬರೆಯಲ್ಪಟ್ಟಿದೆ. ಅಲ್ಲಿ ನಾವು ಕಲಿಯುವಂಥ ವಿಷಯ ಅದು 3ನೇ ವಾಕ್ಯದ 15ನೇ ವಾಕ್ಯ. ಪೌಲನು ಹೇಳುತ್ತಾನೆ, ನಾನು ನನ್ನ ಸಂಗಡ ಇದ್ದವರು ದಮಸ್ಕ ಎಂಬುವಂಥ ಪಟ್ಟಣಕ್ಕೆ ಬಂದಾಗ ನನಗೆ ಒಂದು ಆಕಾಶವಾಣಿ ಆಯಿತು. ನನಗೆ ಒಂದು ಬೆಳಕು ಆವರಿಸಿತು.
ನಾವೆಲ್ಲರೂ ಅಲ್ಲಿ ಬಿದ್ದು ಬಿಟ್ಟೆವು ಎಂಬುದಾಗಿ ಹೇಳ್ತಾನೆ. ಆ ವಾಣಿಯ ಕುರಿತಾಗಿ ಪೌಲನು ಹೇಳ್ತಾನೆ, ಆ ವಾಣಿ ನನಗೆ ಕೇಳಿಸಿತು, ನನ್ನ ಜೊತೆಯಲ್ಲಿರುವವರಿಗೆ ಅದು ಕೇಳಿಸಲಿಲ್ಲ. ನಾನು ಆ ಪ್ರಕಾಶವಾಗಿರುವಂಥ ಬೆಳಕು ಒಡೆದಾಗ ನನ್ನ ಕಣ್ಣುಗಳು ಕುರುಡಾದವು, ನನ್ನ ಜೊತೆಯಲ್ಲಿರುವವರ ಕಣ್ಣುಗಳು ಕುರುಡಾಗಲಿಲ್ಲ. ಗಮನಿಸಿದ್ರೆ, ಹಾಗಿರುವಾಗ ಈ ಪೌಲನಿಗಾದಂಥ ಅನುಭವದ ಬೆಳಕಿನಲ್ಲಿ ನಾವು ಕಲಿಯುವಂಥ ವಿಚಾರ ಅಥವಾ ಅರ್ಥ ಮಾಡಿಕೊಳ್ಳುವಂಥ ಸಂದೇಶ, ದೇವರನ್ನು ಅಥವಾ ಯೇಸು ಕ್ರಿಸ್ತರನ್ನು ನಿರೀಕ್ಷಿಸುವವರಿಗೆ ಮಾತ್ರವೇ ಈ ಶಬ್ದ ಕೇಳುತ್ತದೆ ಹೊರತು ಲೋಕದಲ್ಲಿರುವವರಿಗೆಲ್ಲರಿಗೂ ಈ ಶಬ್ದ ಕೇಳಿಸುವುದಿಲ್ಲ. ಅರ್ಥ ಆಯ್ತಲ್ಲ? ಆದ್ದರಿಂದ ಆಜ್ಞಾಘೋಷ, ಪ್ರಧಾನ ದೂತನ ಶಬ್ದ, 3 ದೇವರ ತುತ್ತೂರಿ ಧ್ವನಿ ಆಕಾಶದಲ್ಲಿ ಬಲವಾಗಿ ಮೊಳಗುವಾಗ ಎಲ್ಲರ ಕಿವಿಗಳು ಕೇಳಬೇಕಂತೆ ಎಂಬುದಾಗಿ ಇಲ್ಲ. ಯೇಸು ಕ್ರಿಸ್ತನಿಗೋಸ್ಕರ ಕಾದಿರುವಂಥ ದೈವ ಸಭೆ ಮೊದಲಗಿತ್ತಿ ಆತನಿಗೋಸ್ಕರ ಭೂಮಿಯ ಮೇಲೆ ತನ್ನನ್ನೇ ಶುದ್ಧ ಮಾಡಿಕೊಂಡಿರುವಂಥ ಸಭೆ, ಅವರ ಕಿವಿಗಳಿಗೆ ಮಾತ್ರ ಇದು ಕೇಳಿ ಬರುತ್ತದೆ. ಬನ್ನಿ, ನಾನು ಅದರ ಭಾಗ 2ಕ್ಕೆ ಹೋಗ್ತಾ ಇದ್ದೇನೆ. ಹಾಗಿದ್ರೆ ನಾವು ಕಲಿಯೋಣ ಈ 3 ಶಬ್ದಗಳು. ಮರಿಬೇಡಿ, ನೀವು ಅದನ್ನು ಬರ್ಕೊಳ್ಳಿ. 1 ಆಜ್ಞಾಘೋಷ, ಪ್ರಧಾನ ದೇವದೂತನ ಶಬ್ದ. 2 3 ದೇವರ ತುತ್ತೂರಿ ಧ್ವನಿ. ಯೇಸು ಕ್ರಿಸ್ತನ ಬರೋಣದಲ್ಲಿ 3 ಶಬ್ದಗಳಾಗುತ್ತದೆ ಎಂಬುದಾಗಿ ನಾವಿಲ್ಲಿ ಓದುತ್ತಾ ಇದ್ದೇವೆ. 1 ಆಜ್ಞಾಘೋಷ, 2 ದೇವರ ತುತ್ತೂರಿ ಧ್ವನಿ, 3 ಪ್ರಧಾನ ದೇವದೂತನ ಶಬ್ದ. ಇದು 3 ಸಂಭವಿಸ್ತದೆ. ನಾನು ಆಜ್ಞಾಘೋಷ ಎಂಬುದನ್ನು ನಾವು ಮೊದಲದಾಗಿ ಕಲಿಯೋಣ. ಆಜ್ಞಾಘೋಷ ಎಂಬುವಂಥ ಪದದಲ್ಲಿಯೇ ನಾವು ಅದನ್ನು ಡಿವೈಡ್ ಮಾಡುವಾಗ 2 ಪದವಾಗಿ ಅದನ್ನು ವಿಂಗಡಿಸೋಣ. ಅದು ವಿಂಗಡಿಸಬಹುದು. ಆಜ್ಞೆ ಪ್ಲಸ್ ಘೋಷ = ಆಜ್ಞಾಘೋಷ. ಏನು ಆಜ್ಞೆ ಪರಲೋಕ ರಾಜ್ಯದಲ್ಲಿ ಅಥವಾ ಮಧ್ಯಾಕಾಶದಲ್ಲಿ ಏನಾಗ್ತದೆ, ಯಾವ ಆಜ್ಞೆಯನ್ನು ಆತನು ಹೇಳಲಿಕ್ಕಿದ್ದಾನೆ? ಒಂದು ಆಜ್ಞೆ, ಇಂಗ್ಲೀಷಲ್ಲಿ ಡಿಕ್ಲರೇಷನ್ ಎಂಬುದಾಗಿ ನಾವು ಅದನ್ನು ಕಲಿತೇವೆ. ಡಿಕ್ಲರೇಷನ್, ಆಜ್ಞೆ. ಹಳೆ ಒಡಂಬಡಿಕೆಯ ನಾವಿಲ್ಲಿ ಓದಿದ್ವಲ್ಲ, 1 ಥೆಸಲೋನಿಕ ಪತ್ರಿಕೆ 4ನೇ ವಾಕ್ಯದಲ್ಲಿ, ಆಗ ಕ್ರಿಸ್ತನಲ್ಲಿರುವ ಸತ್ತವರು ಮೊದಲು ಎದ್ದು ಬರುವರು. ಈ ಕ್ರಿಸ್ತನಲ್ಲಿದ್ದುಕೊಂಡು ಸತ್ತವರು ಅಂದರೆ ಯಾರು? ಕ್ರಿಸ್ತನಲ್ಲಿದ್ದುಕೊಂಡು ಸತ್ತವರು ಅಂದರೆ ಹಳೆ ಒಡಂಬಡಿಕೆಯ ಭಕ್ತರು. ಅವರು ಯಾರು? ಅವರು ಹೇಬೇಲಿನಿಂದ ಹಿಡಿದು ಯೇಸು ಸ್ವಾಮಿಯ ಶಿಲುಬೆಯ ಮರಣದಲ್ಲಿ ಯೇಸು ಸ್ವಾಮಿಯ ಒಟ್ಟಿಗೆ ಶಿಲುಬೆಗೆ ಹಾಕಿಸಲ್ಪಟ್ಟಂಥ ಒಬ್ಬ ಕಳ್ಳನು ಅಲ್ಲಿ ಮಾನಸಾಂತರ ಹೊಂದೋದನ್ನು ನಾವು ನೋಡುತ್ತೇವೆ. ಅವನಿಗೆ ಶಿಲುಬೆಯಲ್ಲಿ ಅವನು ಮಾನಸಾಂತರ ಪಟ್ಟ. ನಾನು ಕಳ್ಳನೆಂಬುದಾಗಿ ಒಪ್ಪಿಕೊಂಡ. ಅವ್ರು ಹೇಳ್ತಾರೆ ಮತ್ತೊಬ್ಬ, ನಾವು ಕಳ್ಳರು ಎಂಬುದಾಗಿ ಒಪ್ಪಿಕೊಳ್ಳುತ್ತಾನೆ. ಅದೇ ತನ್ನ ಪಾಪದ ಕುರಿತಾಗಿರುವಂಥ ಪಶ್ಚಾತ್ತಾಪ ಅಂತ ಹೇಳೋದು, ತನ್ನ ತಪ್ಪಿನ ಕುರಿತಾಗಿರುವಂಥ ಪಶ್ಚಾತ್ತಾಪ. ಎರಡನೇದಾಗಿ ಹೇಳ್ತಾನೆ, ನೀನು ದೇವಕುಮಾರನೆಂಬುದಾಗಿ ಅವನು ಅರಿಕೆ ಮಾಡ್ತಾನೆ. ನಾವು ಕೂಡ ಅದೇ ಮಾಡ್ತೇವಲ್ಲ. ನಾವೊಂದು ನಮ್ಮ ಒಬ್ಬ ವ್ಯಕ್ತಿ ಯೇಸು ಕ್ರಿಸ್ತನಲ್ಲಿ ಬರುವುದಾದರೆ ಮೊದಲು ಅವನೇನು ಮಾಡಬೇಕು? ಹಳೆಯ ಪಾಪಗಳಿಗೆ ಪಶ್ಚಾತ್ತಾಪ ಪಡಬೇಕು. ಆ ಕಳ್ಳನು ಅವನೇನು ಮಾಡ್ತಾ ಇದ್ದಾನೆ? ನಾವು ಕಳ್ಳರು ಎಂಬುದಾಗಿ ನಾವು ಮಾಡಿದ ತಪ್ಪಿಗೆ ಸರಿಯಾದ ಶಿಕ್ಷೆಯನ್ನು ಹೊಂದುತ್ತಾ ಇದ್ದೇವೆ. ಅಲ್ಲಿಗೆ ಅವನು ಪಶ್ಚಾತ್ತಾಪ ಪಟ್ಟ. 2 ಯೇಸು ಕ್ರಿಸ್ತನನ್ನು ನೋಡಿ ಹೇಳ್ತಾ ಇದ್ದಾನೆ, ನೀನು ದೈವಕುಮಾರನು. ಅವನಿಗೆ ಅದು ಎಲ್ಲಿ ಗೊತ್ತಾಯಿತು? ಅವನಿಗೆ ಗೊತ್ತಾದದು ಯೇಸು ಕ್ರಿಸ್ತನನ್ನು ಅಷ್ಟೆಲ್ಲ ಕ್ರೂರವಾಗಿ ಹಿಂಸಿಸುವಾಗಲೂ ಶಿಲುಬೆಯಲ್ಲಿ ನುಡಿದಂಥ ಮಾತು ಒಂದೇ, ತಂದೆಯೇ ಇವರನ್ನು ಕ್ಷಮಿಸು. ಅಲ್ಲಿ ಅವನು ಅರಿಕೆ ಮಾಡಿಕೊಳ್ತದೇನೆ, ಯೇಸು ಕ್ರಿಸ್ತನು ದೇವಕುಮಾರನೆಂಬುದಾಗಿ.
ನಾವು ಕೂಡ ಅದೇ ತಾನೇ ಮಾಡುವುದು. ಮೊದಲು ಪಾಪಕ್ಕೆ ಪಶ್ಚಾತ್ತಾಪ ಪಡಬೇಕು, ನಂತರ ಯೇಸು ಕ್ರಿಸ್ತನನ್ನು ನಮ್ಮ ದೇವರಾಗಿ ರಕ್ಷಕನಾಗಿ ಅಂಗೀಕರಿಸಬೇಕು. 3, ಆತನ ದೇವರಲ್ಲಿ ಕೇಳ್ತಾರೆ, ಹಿಂದೆ ನನ್ನ ಪಾಪಗಳನ್ನು ಕ್ಷಮಿಸಿ ನನ್ನನ್ನು ಕೂಡ ನಿನ್ನೊಟ್ಟಿಗೆ ದೇವರ ರಾಜ್ಯದಲ್ಲಿ ಸೇರಿಸು. ನಾವು ಕೂಡ ಯೇಸು ಸ್ವಾಮಿನ ಅಂಗೀಕಾರ ಮಾಡಿಕೊಂಡಾಗ ಇದೇ ಮಾಡಿದ್ದು. ದೇವರೇ, ನಿನ್ನ ಅನ್ಯೋನ್ಯತೆಯಲ್ಲಿ ನಮ್ಮನ್ನು ನಡೆಸು. ಹಾಗಿದ್ರೆ ಆ ಶಿಲುಬೆಯಲ್ಲಿ ಇದ್ದುಕೊಂಡೇ ಕಳ್ಳನು ಏನು ಮಾಡ್ದ? ಪಶ್ಚಾತ್ತಾಪ ಪಟ್ಟು ಕರ್ತನಾದ ಯೇಸು ಕ್ರಿಸ್ತನನ್ನು ಅವನು ಹೃದಯದಲ್ಲಿ ಸ್ವೀಕರಿಸಿಕೊಳ್ತಿದ್ದಾನೆ. ಅವನು ಕೂಡ ಎಲ್ಲಿಗೆ ಹೋಗ್ತಾ ಇದ್ದಾನೆ? ಅವನು ಹಳೆಯ ಒಡಂಬಡಿಕೆಯ ಭಕ್ತರಲ್ಲಿ ಅವನು ಕೂಡ ಹೆಸರು ಸೇರಿಸಲಾಗ್ತದೆ. ಹಾಗಿದ್ರೆ ಯಾರು ಈ ಆಜ್ಞಾಘೋಷದಲ್ಲಿ ಏನಾಗ್ತದೆ? ಆಜ್ಞಾಘೋಷ ಬಂದರೆ ಒಂದು ಆಜ್ಞೆ, ಒಂದು ಘೋಷಣೆ ಇದು ಮಧ್ಯಾಕಾಶದಲ್ಲಿ ಉಂಟಾಗ್ತದೆ. ಏನು ಘೋಷಣೆ? ಹಳೆ ಒಡಂಬಡಿಕೆಯ ಭಕ್ತರೆಲ್ಲರೂ ರೂಪಾಂತರ ಹೊಂದಲಿ ಎಂಬುದಾಗಿರುವಂಥ ಒಂದು ಘೋಷಣೆ ಮಧ್ಯಾಕಾಶದಲ್ಲಿ ಮೊಳಗುತ್ತದೆ. ಆಧಾರ ನಾನು ಕೊಡ್ತೇನೆ, ಬನ್ನಿ. ಯೋಹಾನ್ ಬರೆದ ಸುವಾರ್ತೆ 5ನೇ ಅಧ್ಯಾಯ 25ನೇ ವಾಕ್ಯ, 26ನೇ ವಾಕ್ಯ, 28ನೇ ವಾಕ್ಯ, 29ನೇ ವಾಕ್ಯ. ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ಸತ್ತವರು ದೇವಕುಮಾರನ ಧ್ವನಿಯನ್ನು ಕೇಳುವ ಕಾಲ ಬರುತ್ತದೆ, ಈಗಲೇ ಬಂದದೆ. ಕೇಳಿದವರು ಬದುಕುವರು. ತಂದೆಯು ತಾನು ಹೇಗೆ ಸ್ವತಃ ಜೀವವುಳ್ಳವನಾಗಿದ್ದಾನೋ ಹಾಗೆಯೇ ಮಗನು ಸ್ವತಃ ಜೀವವುಳ್ಳರಾಗಿರುವಂತೆ ಮಾಡಿದನು. ಈಗ 28ಗೆ ಬನ್ನಿ. ಅದಕ್ಕೆ ಆಶ್ಚರ್ಯಪಡಬೇಡಿರಿ. 28, ಸಮಾಧಿಗಳಲ್ಲಿರುವವರೆಲ್ಲರೂ ಆತನ ಧ್ವನಿಯನ್ನು ಕೇಳಿ ಎದ್ದು ಹೊರಗೆ ಬರುವ ಕಾಲ ಬರುತ್ತದೆ. ವಾಕ್ಯ 29, ಒಳ್ಳೆಯದನ್ನು ಮಾಡುವವರಿಗೆ ಜೀವಕ್ಕಾಗಿ ಪುನರುತ್ಥಾನವಾಗುವುದು, ಕೆಟ್ಟದನ್ನು ನಡೆಸುವವರಿಗೆ ತೀರ್ಪಿಗಾಗಿ ಪುನರುತ್ಥಾನವಾಗುವುದು. ಹಾಗಿದ್ರೆ ಆಜ್ಞಾಘೋಷವೆಂದರೆ ಏನು? ಆಜ್ಞಾಘೋಷವೆಂದರೆ ಮಧ್ಯಾಕಾಶದಲ್ಲಿ ಒಂದು ಘೋಷಣೆ, ಒಂದು ಡಿಕ್ಲರೇಷನ್. ಯೇಸು ಕ್ರಿಸ್ತನು ಪ್ರಕಟಿಸುತ್ತಾನೆ. ಕ್ರಿಸ್ತನಲ್ಲಿ ಸತ್ತವರು, ಭಕ್ತರಾಗಿ ಸತ್ತವರು, ಹೇಬೇಲನ ಮೊದಲುಗೊಂಡು ಕಳ್ಳನು ಯೇಸು ಕ್ರಿಸ್ತನೊಟ್ಟಿಗೆ ಶಿಲುಬೆಯಲ್ಲಿ ಹಾಕಿಸಿಕೊಂಡಂಥ ಕಳ್ಳನವರೆಗಿರುವ ಅವನವರೆಗಿರುವಂಥ ಎಲ್ಲ ಆತ್ಮಗಳು ರೂಪಾಂತರ ಹೊಂದಲೇ ಒಂದು ಶಬ್ದ ಪ್ರಕಟಣೆ ಆಗ್ತದೆ. ಉದಾಹರಣೆಗಾಗಿ ಯೋಹಾನ ಸುವಾರ್ತೆ 11ನೇ ಅಧ್ಯಾಯ, ಯೋಹಾನ ಸುವಾರ್ತೆ 11ನೇ ಅಧ್ಯಾಯ ಅದರ 43ನೇ ವಾಕ್ಯ. ಅದನ್ನು ಹೇಳಿದ ಮೇಲೆ ದೊಡ್ಡ ಶಬ್ದದಿಂದ ಲಾಜರನೇ ಹೊರಗೆ ಬಾ ಎಂದು ಕೂಗಿದನು. ನಾವು ಲಾಜರನ ವಿಚಾರದಲ್ಲಿ ನೋಡ್ತೇವೆ. ಲಾಜರನು ಸಮಾಧಿಯಲ್ಲಿದ್ದನು. ಯೇಸು ಸಮಾಧಿ ಹತ್ತಿರ ಬಂದು ಲಾಜರನೇ ಹೊರಗೆ ಬಾ ಎಂಬುವಂಥ ಘೋಷಣೆ ಆತನು ಕೂಗಿದಾಗ ಲಾಜರನು ಹೊರಗೆ ಬಾ ಎಂಬುದಾಗಿ ಸತ್ತವನು ಹೊರಗೆ ಬಂದವನು ಎಂಬುದಾಗಿ ಆ ವಾಕ್ಯದಲ್ಲಿ ನೋಡ್ತೇವೆ. ಸತ್ತವನು ಹೊರಗೆ ಬಂದನು. ಯಾಯಿರನ ಮಗಳು, ಯೇಸು ಹೋಗಿ ಅವಳನ್ನು ತಬಿತಾ ಖೂಮ್ ಎದ್ದೇಳು ಎಂಬುದಾಗಿ ಮಹಾಶಬ್ದದಿಂದ ನುಡಿದನು. ನಾಯಿನ್ ಎಂಬುವಂಥ ಊರಿನಲ್ಲಿ ವಿಧವೆಯ ಮಗನ ಕುರಿತಾಗಿ ಕೂಡ ನೋಡ್ತೇವೆ. ಇದೇ ಆಜ್ಞಾಘೋಷ ಅಂತ ಹೇಳಿದ್ರೆ. ಆಜ್ಞಾಘೋಷ ಎಂಬುದಾಗಿ ಹೇಳಿದ್ರೆ ಮತ್ತೊಂದು ಸಾರಿ ಹೇಳ್ತೇನೆ, ಗಮನ ಇಟ್ಟು ಕೇಳಿ. ಆಜ್ಞಾಘೋಷ ಎಂದರೆ ಮಧ್ಯಾಕಾಶದಲ್ಲಿ ಒಂದು ಘೋಷಣೆ ಕೂಗಲಾಗ್ತದೆ. ಆ ಘೋಷಣೆ ಸತ್ತವರು ರೂಪಾಂತರ ಹೊಂದಲಿ ಎಂಬುದಾಗಿ. ಅದು ಹೇಬೇಲನ ರಕ್ತ ಮೊದಲುಗೊಂಡು ಕಳ್ಳನ ಹೊರಗಿರುವಂಥ ಆತ್ಮಗಳಿಗೆ ಒಂದು ರೂಪಾಂತರ ಶರೀರವನ್ನು ಕೊಡುವಂಥದ್ದಾಗಿದೆ. ಇವರೇ ಮೊದಲನೆಯ ಗುಂಪಿನಲ್ಲಿರುವವರು, ಅಥವಾ ನಾವು ಓದಿದ ಹಾಗೆ ಆಜ್ಞಾಘೋಷದಲ್ಲಿ ಯಾರೆಲ್ಲ ಹೋಗ್ತಾರೆ ಇವರು. ಇನ್ನು 2 ಶಬ್ದಗಳಿದೆ. 2 ಯಾವುದು? ಪ್ರಧಾನ ದೇವದೂತನ ಶಬ್ದ, ನಂತರ 3 ದೇವರ ತುತ್ತೂರಿ ಧ್ವನಿ. ಈ ಉಳಿದ 2 ಶಬ್ದಗಳನ್ನು ನಾನು ಮುಂದಿನ ಭಾಗದಲ್ಲಿ ನಿಮಗೆ ತಿಳಿಯಪಡಿಸ್ತೇನೆ. ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ದೇವರೇ, ಸ್ವಾಮಿ, ನಿನ್ನ ಬರುಣದಲ್ಲಿ ಮೊಳಗುವಂಥ, ಮಧ್ಯಾಕಾಶದಲ್ಲಿ ಮೊಳಗುವಂಥ 3 ಶಬ್ದದ ಕುರಿತಾಗಿ ನಾವು ತಿಳಿಯುತ್ತಾ ಇದ್ದೇವಲ್ಲ. ಆಜ್ಞಾಘೋಷ, ಪ್ರಧಾನ ದೇವದೂತನ ಶಬ್ದ, ದೇವರ ತುತ್ತೂರಿ ಧ್ವನಿ ಎಂಬುದಾಗಿ. ದೇವರೇ,
ಈ ಶಬ್ದಗಳು ಮೊಳಗುವಾಗ ನಾವು ಕೂಡ ರೂಪಾಂತರ ಪಡುವುದಕ್ಕಾಗಿ ನಮ್ಮನ್ನು ಸಿದ್ಧ ಮಾಡು. ಹಳೆ ಒಡಂಬಡಿಕೆಯ ಭಕ್ತರು ಜೀವಿಸಿದ್ದ ಹಾಗೆ ನಿನ್ನ ಆಜ್ಞಾಘೋಷವಾಗುವಾಗ ಅವರೆಲ್ಲರೂ ರೂಪಾಂತರ ಶರೀರವನ್ನು ಹೊಂದಿ ಪರಲೋಕ ರಾಜ್ಯದಲ್ಲಿ ನಿನ್ನ ಸನ್ನಿಧಾನಕ್ಕೆ ಹೋಗುವಾಗ ನಾನು ಕೂಡ ಅವರಲ್ಲಿ ಕಾಣಬೇಕು, ಕಾಣಿಸಲ್ಪಡಬೇಕೆಂಬ ಅದಕ್ಕಾಗಿ ನಮ್ಮನ್ನು ಸಿದ್ಧ ಮಾಡು. ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆ, ಆಮೆನ್.